ಅದೇ ನಮ್ಮ ಜಿಲ್ಲೆಯ ವಿಚಾರಗಳು ಸ್ವತಂತ್ರ ಹೋರಾಟಗಾರರು, ಸ್ಥಳೀಯ ಸ್ವತಂತ್ರ ಹೋರಾಟಗಾರರು ಕೆಲವರು ಗೊತ್ತಿಲ್ಲ ಅಂದಾಗ ನಮಗೆ ಒಂಥರ ಬೇಜಾರಾಗ್ತಿತ್ತು. ಅಂದಿನ ಕಾಲದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಸರ್ಕಾರ ಇರುವಾಗ ಅವ್ರಿಗೆ ಕೊಟ್ಟಿರುವ ತಾಮ್ರ ಪತ್ರ ಇದೆ. ಯಾಕಂದ್ರೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿದಾಗ ನೇರವಾಗಿ ಒಪ್ಪಿಕೊಳ್ಳುವಂಥದ್ದಿಲ್ಲ. ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕರಾವಳಿಗರ ಕೊಡುಗೆಯೊಂದಿಗೆ ಕೋಟ ಕೃಷ್ಣ ಹಂದೆಯವರ ಸೇವೆಯನ್ನ ಪರಿಚಯ ಮಾಡುವಂತ ಕೆಲಸಗಳಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಹೋಗಿ ಆ ಮನೆಯನ್ನ ಗುರುತಿಸುವಂತ ಕೆಲಸ ಉಂಟಲ್ಲ, ನಿಜವಾಗಿಯೂ ಅದು ಅನನ್ಯವಾದಂತ ಶ್ಲಾಘನೀಯವಾದಂತ ಒಂದು ಕೆಲಸ. ಅದು ಗುರುತಿಸುವ ವಿಷಯದಲ್ಲಿ ನಮಗೆ ನಮ್ಮ ತಂದೆಯನ್ನು ಗುರುತಿಸಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಆಯ್ತಾ, ಅದು ಜನರಿಗೆ ಅದನ್ನ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಪ್ರದೀಪ್ ಕುಮಾರ್ ಬಸೂರು ಮತ್ತು ತಂಡದವರು. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇವತ್ತು ಸ್ವಾತಂತ್ರ್ಯ ದಿನ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರದೀಪ್ ಬಸ್ರೂರ್ ಅಂತ ಒಬ್ಬ ವಿಶೇಷ ವ್ಯಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇವರು ಬಸ್ರೂರಿನವರು, ಅಂದ್ರೆ ಕುಂದಾಪುರದಿಂದ ಮುಂದೆ ಒಂದು ಸಣ್ಣ ಊರಿದೆ, ಅಲ್ಲಿ ಮೂರ್ತದಾರರ ಸೇವಾ ಸಹಕಾರಿ ಸಂಘ, ಅಲ್ಲಿ ಇವರು ಕಿರಿಯ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಸೇವೆ ಏನು ಅಂತಂದ್ರೆ, ಕಳೆದ 4 ವರ್ಷಗಳ ಹಿಂದೆ ಇವರು ಆರಂಭ ಮಾಡ್ಕೊಂಡಿದ್ದು ತೆರೆಮರೆಯಲ್ಲಿ ಇರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯನ್ನ ಗುರುತಿಸೋದು. ಅದಕ್ಕಾಗಿ ಸಾಕಷ್ಟು ಅಧ್ಯಯನವನ್ನ ಮಾಡ್ತಾರೆ, ಬೇರೆ ಬೇರೆ ಕಡೆ ಪ್ರಯಾಣ ಬೆಳೆಸ್ತಾರೆ, ತನ್ನ ಸ್ವಂತ ಖರ್ಚಿನಲ್ಲೇ ಇದೆಲ್ಲವನ್ನ ಮಾಡ್ತಾರೆ. ಇಲ್ಲಿ ತನಕ ಸುಮಾರು 35 ತೆರೆಮರೆಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯನ್ನ ಗುರುತಿಸಿದ್ದಾರೆ. ಅದಕ್ಕೊಂದು ಪ್ರಾಸೆಸ್ ಇದೆ, ಸುಮ್ಮನೆ ಯಾರು ಹೇಳಿದ್ರಂತ ಅವ್ರು ಮಾಡಲ್ಲ. ಬಟ್ ಇವ್ರದ್ದೇ ಆದಂತ ಒಂದು ಪ್ರಕ್ರಿಯೆ, ಅದೆಲ್ಲ ಫುಲ್ಫಿಲ್ ಆದ್ರೆ ಆ ಮನೆಯಲ್ಲಿ ಅವರು ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಮನೆಗೆ ಒಂದು ಫಲಕವನ್ನ ಕೂಡ ಅಳವಡಿಸ್ತಾರೆ. ಸ್ಟೋರಿ ನೋಡಿ. ಸ್ವತಂತ್ರ ಹೋರಾಟಕ್ಕೆ 75 ಸಂಭ್ರಮ. ಆ ಸಮಯದಲ್ಲಿ ಸ್ವತಂತ್ರ ಹೋರಾಟಗಾರದ ರಾಷ್ಟ್ರೀಯ ಮಟ್ಟದ ವೆಬಿನಾರ್ ಎಲ್ಲ ಇತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ. ಅದ್ರಲ್ಲಿ ಎಲ್ಲರ ಜಿಲ್ಲೆಗಳನ್ನು ಪರಿಚಯ ಮಾಡುವಾಗ ನಮಗೂ ಹೆಮ್ಮೆ ಆಗ್ತಿತ್ತು. ಅದೇ ನಮ್ಮ ಜಿಲ್ಲೆಯ ವಿಚಾರಗಳು ಸ್ವತಂತ್ರ ಹೋರಾಟಗಾರರು, ಸ್ಥಳೀಯ ಸ್ವತಂತ್ರ ಹೋರಾಟಗಾರರು ಕೆಲವರು ಗೊತ್ತಿಲ್ಲ ಅಂದಾಗ ನಮ್ಗೆ ಒಂಥರ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಅಧ್ಯಯನ ಮಾಡಿ ಸಮಾಜಕ್ಕೆ ಪರಿಚಯ ಮಾಡ್ಬೇಕಂತ ಕಟ್ಟಿದಂತ ತಂಡ ಇದು ಸ್ವರಾಜ್ಯ 75. ಯಾಕಂದ್ರೆ ಸಂಭ್ರಮದ 75ರ ಕಾರ್ಯ ಅಂತ. ನಂತರ ಕಾರ್ಯಕ್ರಮದ ಸಂಬಂಧಪಟ್ಟಾಗೆ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಳನ್ನ ಪಟ್ಟಿ ಮಾಡಿದ್ವಿ, ಪುಸ್ತಕನ ಸ್ಟಡಿ ಮಾಡಿದಾಗ. ಅದ ನಂತರದಲ್ಲಿ ಅವ್ರ ಮನೆಗಳಿಗೆ ಭೇಟಿ ಮಾಡಿದಾಗ ನಾವು ಅಧಿಕೃತವಾಗಿ ಹೇಗ್ ಮಾಡ್ತಿದ್ವಿ ಕೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಧಿಕೃತಗೊಂಡಿರುವ ದಾಖಲೆಯನ್ನು ಇಟ್ಕೊಂಡೇ ಮಾಡ್ತಿದ್ವಿ. ಯಾಕಂದ್ರೆ ಉದಾಹರಣೆ, ಅವ್ರಿಗೆ ಕೆಲವರಿಗೆ ಪಿಂಚಣಿ ಬಂದಿರುತ್ತೆ, ಕೆಲವರಿಗೆ ಭೂಮಿ ದಾನ ಕೊಟ್ಟಿರುವ ದಾಖಲೆಗಳಿರುತ್ತೆ, ಕೆಲವರಿಗೆ ತಾಮ್ರ ಪತ್ರಗಳು ಪಡೆದಿರ್ತಾರೆ. ಈ ಎಲ್ಲಾ ದಾಖಲೆಗಳನ್ನ ಅಧಿಕೃತ ಮಾಡಿ ಇಟ್ಕೊಂಡೆ. ಹಾಗೆ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಅಧಿಕೃತ ಕೊಟ್ಟಾಗ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರಿಬಹುದು. ಅವರ ದಾಖಲೆಯನ್ನು ಇಟ್ಕೊಂಡೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ವಿ. ಈಗ 35 ಮನೆಗಳಿಗೆ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ನಾಮಫಲಕ ಹಾಕಲಾಗಿದೆ. ಇನ್ನೂ ಗುರಿಗಳನ್ನು ಇಟ್ಕೊಂಡಿದ್ವಿ. ಸಾಧಾರಣ 16,800 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪಟ್ಟಿ ಮಾಡಿದ್ವಿ. ಅದ್ರ ನಂತರದಲ್ಲಿ ಒಂದು ಹಂತದ ಹೊಂಬೆಳಕು, ಇದು ಸ್ವತಂತ್ರದ ಹಣತೆ ಅಂತ ಪುಸ್ತಕಗಳು ಸಹ ಬಿಡುಗಡೆ ಆಗಿದೆ. ಇನ್ನು ನಿರಂತರವಾಗಿ ಕೆಲಸಗಳು ಆಗುವಂತ ಯೋಜನೆಗಳಿದೆ. ಯಾಕಂದ್ರೆ ಇಲ್ಲಿಗೆ ನಿಲ್ಲಿಸುವಂತ ಕೆಲಸಗಳಲ್ಲ, ನಿರಂತರವಾಗಿ ಮಾಡಬೇಕು. ಅದರೊಟ್ಟಿಗೆ ಅಧಿಕೃತವಾಗಿ ಆಗ್ಬೇಕಂತ ಉದ್ದೇಶಕ್ಕೋಸ್ಕರ ಸ್ಟಡಿ ಮಾಡ್ಕೊಂಡು ಅದರಿಂದ ಸಂಬಂಧಪಟ್ಟ ಒಂದು ಸ್ವತಂತ್ರ ಹೋರಾಟಗಾರ ಅಂದಾಗ ಸಾಧಾರಣ 5-6 ಬಾರಿ ಅವ್ರ ಮನೆಗಳನ್ನು ಭೇಟಿ ಮಾಡುವಂಥದ್ದು, ಸಂಬಂಧಪಟ್ಟ ದಾಖಲೆಗಳನ್ನು ಹುಡುಕುವಂಥದ್ದು, ಅದರ ನಂತರ ಅದರ ಹಿಂದೆಗಳನ್ನೇ ಕೆಲಸ ಮಾಡ್ಕೊಂಡು ಫೈನಲೈಸೇಷನ್ ಮಾಡುವಂತ ಕೆಲಸಗಳಾಗ್ತಿದೆ. ಅದರ ನಂತರದಲ್ಲೇ ಕೊನೆಗೆ ಅವ್ರ ಮನೆಗೆ ನಾಮಫಲಕ ಹಾಕುವಂಥದ್ದು. ಹಾಗಾದ್ರೆ ಅಧಿಕೃತವಾದ ದಾಖಲೆ ಇಲ್ಲದ ಮನೆಗಳು ಯಾವುದೂ ಹಾಕುವಂತ ಕೆಲಸಗಳು ಮಾಡಿಲ್ಲ. ಸ್ವತಂತ್ರ ಹೋರಾಟಗಾರ ಅಂದಾಗ ನೇರವಾಗಿ ಒಪ್ಕೊಳ್ಳುವಂತ ವ್ಯವಸ್ಥೆಗಳಿಲ್ಲ ನಮ್ಗೆ. ಯಾಕಂದ್ರೆ ಅಧಿಕೃತಗೊಂಡಿರುವ ದಾಖಲೆಗಳನ್ನ ಇಟ್ಕೊಂಡೇ ಮಾಡ್ತಾ ಇದ್ವಿ. ಉದಾಹರಣೆ, ಕೋಟದ ಕೃಷ್ಣ ಹಂದೆ ಅವ್ರ ಮನೆಗೆ ನಾವಿದ್ವಿ. ಈಗ ಇದು ಕೋಟ ಕೃಷ್ಣ ಹಂದೆ ಅವ್ರ ಮನೆ ಅಧಿಕೃತಗೊಂಡ್ಲಿಕ್ಕೆ ಅಂದಿನ ಕಾಲದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಸರ್ಕಾರ ಇರುವಾಗ ಅವ್ರಿಗೆ ಕೊಟ್ಟಿರುವ ತಾಮ್ರ ಪತ್ರ ಇದೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದಾಗ ನೇರವಾಗಿ ಒಪ್ಪಿಕೊಳ್ಳುವಂಥದ್ದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧಿಕೃತಗೊಂಡಿರುವ ತಾಮ್ರ ಪತ್ರ ಇದೆ. ಇಂಥವರನ್ನ ನಾವು ಅಧಿಕೃತವಾಗಿ ತಗೊಳ್ಬಹುದು. ದಾಖಲೆಗಳನ್ನ ಚೆಕ್ ಮಾಡಿದ ನಂತರ ಅವ್ರ ಹತ್ರ ಮಾತಾಡ್ಕೊಂಡು ಅವರ ಒಪ್ಪಿಗೆ ಪಡೆದೇ ಒಂದು ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡ್ತೀವಿ. ಈ ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿದಾಗ ನಮ್ಗೆ ಒಂದು ಗೌರವಾನ್ವಿತ ಅತಿಥಿಗಳ ಮೂಲಕ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಕರೆಯೋದ್ರ ಮೂಲಕ ಸ್ಥಳೀಯರನ್ನ ಸೇರಿಸ್ಕೊಂಡು, ಸ್ಥಳೀಯ ಶಾಲೆಗಳನ್ನ, ಕಾಲೇಜುಗಳನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಅವರನ್ನ ಹೇಗೆ ಅಂದ್ರೆ, ನಮ್ಮ ಕಾರ್ಯಕ್ರಮ ಅಲ್ಲ, ಇದು ಸಾರ್ವಜನಿಕವಾದ ಕಾರ್ಯಕ್ರಮ, ಅದು ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸಗಳು ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಅಲ್ಲೊಂದು ವಿಚಾರ ಸಂಕಿರಣ, ಅಂದ್ರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರಾವಳಿಗರ ಕೊಡುಗೆಯೊಂದಿಗೆ ಕೋಟ ಕೃಷ್ಣ ಹಂದೆಯವರ ಸೇವೆಯನ್ನ ಪರಿಚಯ ಮಾಡುವಂತ ಕೆಲಸಗಳಾಗಿದೆ. ಮನೆಯವರೆಲ್ಲ ಸೇರಿಸ್ಕೊಂಡು, ಅವ್ರ ಮನೆಯವರನ್ನೆಲ್ಲ ಸೇರಿಸ್ಕೊಂಡು, ಸ್ಥಳೀಯರನ್ನು ಸೇರಿಸ್ಕೊಂಡು ಸ್ಥಳೀಯರಿಗೆ ತಿಳಿಸುವಂತ ಕೆಲಸಗಳು ಮಾಡಿದ್ವಿ. ಒಂದು ಹಂತದ ಕೆಲಸಗಳು ಆಗಿದೆ. ಈಗ ಆಮೇಲೆ ಆ ಮನೆಗೆ ಈ ತರದ ಒಂದು ನಾಮಫಲಕನ ಅಳವಡಿಕೆ ಮಾಡ್ತೀವಿ. ಅದರಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಅಹಿಂಸಾ ಮಾರ್ಗದ ಗಾಂಧೀಜಿ ಅವರು, ಪ್ರಾಂತೀಯ ವಿಚಾರದಲ್ಲಿ ನೇತಾಜಿ ಅವರು, ಈ 2 ಸ್ವಾತಂತ್ರ್ಯ ಹೋರಾಟಗಾರರನ್ನ ಪರಿಚಯ ಮಾಡುವೊಂದಿಗೆ
ಅವರ ಕೋಟ ಕೃಷ್ಣ ಹಂದಿ ಅವರ ಫೋಟೋಗಳನ್ನು ಹಾಕುವಂತ ದಾಖಲೆಗಳ ಮೂಲಕ ಪರಿಚಯ ಮಾಡುವಂತ ಕೆಲಸಗಳಾಗಿದೆ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇದರಿಂದ ಸಿಗುವಂತದ್ದಲ್ಲ, ಎಲ್ಲರ ಅವಿರತ ಶ್ರಮದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಗೆ. ಅಹಿಂಸಾ ಮಾರ್ಗ ಮತ್ತೆ ಕ್ರಾಂತಿಯ ವಿಚಾರ ಎರಡರಿಂದಲೂ ನಮ್ಗೆ ರಾಷ್ಟ್ರದ ಸೇವೆಗಳು ಸಿಕ್ಕಿದೆ. ಆ ಉದ್ದೇಶಕ್ಕೋಸ್ಕರ ಇಬ್ಬರನ್ನ ಪರಿಚಯ ಮಾಡುವಂತ ಕೆಲಸಗಳನ್ನು ಇದ್ರ ಪ್ರಾಮಾಣಿಕವಾಗಿ ಮಾಡಿದ್ವಿ. ನನ್ನ ದೇವರು ನಮ್ಮ ತಂದೆ ಪ್ರದೀಪ್ ಕುಮಾರ್ ಬಸವನವರು ನಮ್ಮಲ್ಲಿ ಬಂದು ಈಗ ಒಂದು ಸಮಾರಂಭ, ನಿಮ್ಮ ಮನೆಗೊಂದು ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತ ಒಂದು ಫಲಕ ಹಾಕಿ ಒಂದು ಸಮಾರಂಭ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಸ್ಥಳೀಯ 2-3 ಕಾಲೇಜಿನ ಪ್ರಿನ್ಸಿಪಾಲರು ಗೌರವ ಅತಿಥಿಗಳಾಗಿ, ಮತ್ತೆ ನಮ್ಮ ಪಡುಕೆರೆ ಸೋಮ ಬಂಗೇರ ಕಾಲೇಜಿನ ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು, ಹಾಗೆ ಈ ಸ್ಥಳೀಯ ನಮ್ಮ ಸುತ್ತಮುತ್ತಲಿನ ಜನರೆಲ್ಲ ಬಂದಿದ್ದಾರೆ. ಪಂಚಾಯತ್ ಅಧ್ಯಕ್ಷರು ಮತ್ತೆ 2-3 ಜನ ಮೆಂಬರ್ ಸಹ ಬಂದಿದ್ದರು. ಅದು ಗುರುತಿಸುವ ವಿಷಯದಲ್ಲಿ ನಮಗೆ ನಮ್ಮ ತಂದೆಯನ್ನು ಗುರುತಿಸಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಆಯ್ತಾ, ಅದು ಜನರಿಗೆ ಅದನ್ನ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಪ್ರದೀಪ್ ಕುಮಾರ್ ಬಸವನವರು ಮತ್ತು ತಂಡದವರು. ಆಯ್ತಾ, ಅದು ನಮಗೆ ಹೆಮ್ಮೆಯ ವಿಷಯ ಅಲ್ಲ. ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ 1947 ಮುಂಚೆ ನಮ್ಮ ತಂದೆಯ ಯೌವನಾವಸ್ಥೆಯಲ್ಲಿ ಅವರೆಲ್ಲ ಹೋರಾಟಗಾರರಾಗಿದ್ದದ್ದು. ಸ್ವಾತಂತ್ರ್ಯ ಬಂದ್ರ ಮೇಲೆ ನಮ್ಮ ತಂದೆ ಮದುವೆ ಆದದ್ದಲ್ಲ. ಅದಕ್ಕೆ ಮುಂಚೆ, ಮದುವೆಗಿಂತ ಮುಂಚೆ ಅವರು ಜೈಲಿಗೆಲ್ಲ ಹೋದದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬೆಳಗಾವಿ ಜೈಲಿನಲ್ಲಿ ಇದ್ರು. ಖಂಡಿತವಾಗಿ ಒಬ್ಬ ಇತಿಹಾಸದ ಅಧ್ಯಾಪಕನಾಗಿ ಒಂದು ಸರ್ಕಾರ ಮಾಡಬಹುದಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈಗ ನೀವೇ ಹೇಳಿದ ಹಾಗೆ ನಮ್ಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಗೊತ್ತಿದೆ, ಆದ್ರೆ ನಮ್ಮ ಸನಿಹದಲ್ಲಿರುವಂತ ಹೋರಾಟಗಾರರನ್ನ ಗುರುತಿಸುವಂಥದ್ದು, ಅವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಪ್ರಕಟಿಸುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಮಾಡ್ತಿರುವ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಹೋಗಿ ಆ ಮನೆಯನ್ನ ಗುರುತಿಸುವಂತ ಕೆಲಸ ಉಂಟಲ್ಲ, ನಿಜವಾಗಿಯೂ ಅದು ಅನನ್ಯವಾದಂತ ಶ್ಲಾಘನೀಯವಾದಂತ ಒಂದು ಕೆಲಸ. ಇದು ಬಹಳ ಕಷ್ಟ, ಈ ಸಮಯದಲ್ಲಿ ಬಹಳ ಕಷ್ಟ ಸಾಧ್ಯವಾದ ವಿಚಾರ. ಅವರ ಏನು ತುಡಿತ ಇದೆ, ಅವರ ಆಶೆ ಇದೆ, ಅವರ ಹಂಬಲಗಳಿಗೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗತ್ತೆ. ಇಂಥ ಕಾರ್ಯಗಳು ಇನ್ನಷ್ಟು ಹೆಚ್ಚು ನಡೀಬೇಕಾಗತ್ತೆ. ಸ್ವಾತಂತ್ರ್ಯ ಅಂದ ಕೂಡಲೇ ಕೇವಲ ಒಂದು ಅದ್ದೂರಿಯ ಸಮಾರಂಭ ಅಲ್ಲ, ಜೊತೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಇದು ಕೂಡ ಒಂದು ದೇಶ ಪ್ರೇಮದ, ರಾಷ್ಟ್ರ ಪ್ರೇಮದ ಮತ್ತು ಇತಿಹಾಸವನ್ನು ದಾಖಲಿಸುವ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಬೇಕಂತ ಕೂಡ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ.